ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ರಾಜ್ಯದ ನಾಯಕತ್ವದ ಬಗ್ಗೆ ಕೋಡಿಮಠದ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಕೊಟ್ರೆ ಮಾತ್ರ ಬೇರೆಯವರಿಗೆ ಅವಕಾಶ. ಸಿಎಂ ಆಗಬೇಕು ಅಂತ ಕನಸಿಟ್ಟುಕೊಂಡಿರುವಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೋಡಿಮಠದ ಶ್ರೀಗಳು ಶಾಕ್ ಕೊಟ್ಟಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಕೊಟ್ಟರೆ ಮಾತ್ರ ಬೇರೆಯವರಿಗೆ ಅವಕಾಶ. ಹಾಲು ಮತ ಸಮಾಜದಿಂದ ಅಧಿಕಾರ ಕಿತ್ತುಕೊಳ್ಳೋದು ಬಹಳ ಕಷ್ಟ. ಅವರಾಗಿಯೇ ಬಿಟ್ರೆ ಮಾತ್ರ ಅಧಿಕಾರ ಅಂತ ಸ್ವಾಮೀಜಿ ಭವಿಷ್ಯವನ್ನ ನುಡಿದಿದ್ದಾರೆ. ಸಂಕ್ರಾಂತಿ ಕಳೆಯಬೇಕು, ಅರಸನ ಭಂಡಾರ ಅಂದ್ರೆ ಬಜೆಟ್ ಮುಗಿಯಬೇಕು. ಇದೆಲ್ಲ ಆದ್ಮೇಲೆ ಸಿದ್ದರಾಮಯ್ಯ ಅವರಾಗಿಯೇ ಬಿಟ್ರೆ ಮಾತ್ರ ಸಾಧ್ಯ. 2025ಕ್ಕಿಂತ 2026ಕ್ಕೆ ಹೆಚ್ಚು ಕಷ್ಟ ಇದೆ ಅಂತ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಬೆಳಗಾವಿಯಲ್ಲಿ ಕೋಡಿಮಠದ ರಾಜೇಂದ್ರ ಸ್ವಾಮೀಜಿ ಭವಿಷ್ಯವನ್ನ ನುಡಿದಿದ್ದಾರೆ ನೋಡಿ. ಮತ್ತು ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ ಅವರಾಗೆ ಬಿಟ್ರೆ ಅವಕಾಶ ಇದೆ, ಇಲ್ಲೇ ಹೋದ್ರು ಕಷ್ಟ. ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ ಬಡ್ಜೆಟ್ಟು ಇದೆಲ್ಲ ಆಗ್ಬೇಕು. ಆದ್ಮೇಲೆ ಅವರಾಗಿ ಬಿಟ್ಟು ಸಾಧ್ಯ ಇದೆ, ಇಲ್ಲಿಯವರು ಕಷ್ಟ ಇದೆ. ಅರಸನ ಅರಮನೆಗೆ ಕಾರ್ ಮೋಡ ಕವಿದಿತ್ತು ಅಂತ ಹೇಳಿದ ಹೇಳಿಕೆ ಬಂದೆ. ಇದನ್ನು ಮೊನ್ನೆ ಹೇಳಿದ್ದಲ್ಲ, ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ ಬಡ್ಜೆಟ್ ಕಳಿಬೇಕು. ಅವರಾಗೆ ಬಿಟ್ಟರೆ ಅವಕಾಶ ಇದೆ.